ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ. ರಾಸಲೀಲಿಯ ಬಿರುಗಾಳಿ ನಿನ್ನೆ ರಾಜ್ಯದಾದ್ಯಂತ ಹರಡಿತ್ತು. ಡಿಜಿಪಿ ರಾಮಚಂದ್ರ ರಾವ್ ತಲೆದಂಡ ಆಗಿದೆ. ಈಗ ರಾಸಲೀಲಿಯ ಬೆನ್ನಲ್ಲೇ ಸಸ್ಪೆಂಡ್ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇಡೀ ಪೊಲೀಸ್ ಇಲಾಖೆಗೆ ಇದು ತಲೆ ತಗ್ಗಿಸುವಂತಹ ವಿಚಾರ ಆಯಿತು. ಒಬ್ಬ ಡಿಜಿಪಿ ಈ ರೀತಿಯಾಗಿ ರಾಸಲೀಲೆ, ಅದು ಕೂಡ ಯೂನಿಫಾರ್ಮ್ನಲ್ಲಿ ತನ್ನ ಕಚೇರಿಯಲ್ಲಿ 10 ದಿನಗಳ ಕಡ್ಡಾಯ ರಜೆ ಮೇಲೆ ತೆರಳಿದ್ದಾರೆ ರಾಮಚಂದ್ರ ರಾವ್. ಅಮಾನತು ಆಗಿದೆ. ಈಗ ಡಿಸಿಆರ್ಇ ಡಿಜಿಪಿ ರಾಮಚಂದ್ರ ರಾವ್ ಅಮಾನತುಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಈಗ ರಾಸಲೀಲೆಯಿಂದ ರಾಜ್ಯ ಪೊಲೀಸ್ ಇಲಾಖೆಗೆ ಒಂದು ರೀತಿಯಾಗಿ ಮುಜುಗರ ತರುವಂತ ಕೆಲಸ ಆಗಿದೆ, ಮಾನ ಹರಾಜಾಗಿದೆ. ಡಿಜಿಪಿ ರಾಸಲೀಲೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಫುಲ್ ಗರಂ ಆಗಿದ್ರು. ಈಗ ಇದೇ ರಾಮಚಂದ್ರ ರಾವ್ ತಲೆದಂಡ ಆಗಿದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಗರಂ ಆದ್ರು. ಯೂನಿಫಾರ್ಮ್ನಲ್ಲಿ, ಅದು ಕೂಡ ತನ್ನ ಕಚೇರಿಯಲ್ಲಿ ಏನು ಸಂದೇಶ ಕೊಡ್ತಾ ಇದೆ? ಇದು ಇಡೀ ಪೊಲೀಸ್ ಇಲಾಖೆಗೆ ಮಾತ್ರ ಅಲ್ಲ, ಸರ್ಕಾರವೇ ಮುಜುಗರ ತರುವಂಥ ಕೆಲಸ ಆಗಿರೋದು. ಇಮಿಡಿಯೇಟ್ ಆಗಿ ಅದರ ವರದಿಯನ್ನು ತರಿಸ್ಕೊಂಡು ಆಕ್ಷನ್ ತಗೊಳ್ಬೇಕು ಅಂತ ಸೂಚನೆ ಕೊಟ್ಟಿದ್ರು, ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್. ರಾಸಲೀಲೆ ವಿಡಿಯೋ ಹೊರಬಂದು ಸುಮಾರು 17 ಗಂಟೆ ಆದ ಮೇಲೆ ಈ ಕಾಮಚಂದ್ರನ ಸಸ್ಪೆಂಡ್ ಆಗಿದೆ. 17 ಗಂಟೆ ಆಯಿತು ಈ ವಿಡಿಯೋ ಹೊರಗೆ ಬಂದು. ಸರ್ಕಾರ ಈಗ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದೆ. ಮಹಿಳೆಯರೊಂದಿಗೆ ರಾಸಲೀಲೆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಡಿಜಿಪಿ ಡಾಕ್ಟರ್ ರಾಮಚಂದ್ರ ರಾವ್ ಸಸ್ಪೆಂಡೆಡ್. ಅದರ ಆದೇಶದ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ಈ ರೀತಿಯಾದಂತಹ ವಿಡಿಯೋ ಸುದ್ದಿ ಮಾಧ್ಯಮದಲ್ಲೂ ಪ್ರಸಾರವಾದ ಬೆನ್ನಲ್ಲೇ ಇದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ರಾಮಚಂದ್ರ ರಾವ್ ಸಸ್ಪೆಂಡ್ ಮಾಡಲಾಗಿದೆ. ಇದು ಕೇವಲ ಪೊಲೀಸ್ ಇಲಾಖೆ ಮಾತ್ರ ಅಲ್ಲ, ಇಡೀ ಸರ್ಕಾರವೇ ಮುಜುಗರ ತರುವಂತ ಕೆಲಸ. ವಿತ್ ಇಮಿಡಿಯೇಟ್ ಎಫೆಕ್ಟ್ ಹಿ ಈಸ್ ಸಸ್ಪೆಂಡೆಡ್. ಜೊತೆಗೆ ವಿಚಾರಣೆ ಇನ್ನ ಬಾಕಿ ಇರೋದ್ರಿಂದಾಗಿ ವಿಚಾರಣೆಯನ್ನ ಆತ ಎದುರಿಸಬೇಕಾಗತ್ತೆ. 10 ದಿನಗಳ ಕಡ್ಡಾಯ ರಜೆ ಮೇಲೆ ಹೋಗಿದ್ರು. ಈ ಬೆನ್ನಲ್ಲೇ ಈಗ ಆದೇಶವನ್ನ ಪಾಸ್ ಮಾಡಲಾಗಿದೆ. ಸರ್ಕಾರದಿಂದ ಆದೇಶದ ಪ್ರತಿ ಗಮನಿಸ್ತಾ ಇದ್ದೀರಿ. ಅಮಾನತು ಆದೇಶ ಇದು. ಮೊದಲಿಗೆ ಇದೇ ರಾಮಚಂದ್ರ ರಾವ್ ಹೇಳಿದ್ದು ಅದು AI ಆಧಾರಿತ ವಿಡಿಯೋ ಅಂತ. ಗೊತ್ತಿರೋದಿಲ್ವಾ ಯಾವುದು AI ವಿಡಿಯೋ ಅಥವಾ ಯಾವುದು ಒರಿಜಿನಲ್ಲು ಅಂತ ಹೇಳಿ? ಈಗ ಮೇಲ್ನೋಟಕ್ಕಂತೂ ಸ್ಪಷ್ಟ ಆಗಿದೆ. ಹಾಗಾಗಿ ರಾಮಚಂದ್ರ ರಾವ್ ಅವರನ್ನ ಅಮಾನತುಗೊಳಿಸಲಾಗಿದೆ. ಏನಿದು ರಾಮಚಂದ್ರ ಅನ್ನುವಂಥ ಪರಿಸ್ಥಿತಿ ಬಂದಿತ್ತು. ಇಡೀ ರಾಜ್ಯ ಕೇಳಿತ್ತು, ಅಯ್ಯೋ ರಾಮ ಅಂತ. ಕೆಲವು ತಿಂಗಳ ಹಿಂದೆಯಷ್ಟೇ ಇವರ ವಿಚಾರ ಪ್ರಸ್ತಾಪ ಆಗಿತ್ತು. ಅದು ಬೇರೆ ಕೇಸಲ್ಲಿ, ರಣ್ಯಾರಾವ್ ಕೇಸ್ ಪಕ್ಕದಲ್ಲಿ. ಇದೇ ರಾಮಚಂದ್ರ ರಾವ್ ಅವರ ಮಲಮಗಳು ರಣ್ಯಾರಾವ್, ಅದು ಬೇರೆ ಕೇಸ್ ಬಿಡಿ. ಬಟ್ ಈಗ ಇದೇ ರಾಮಚಂದ್ರ ರಾವ್ನ ರಾಸಲೀಲೆಯ ವಿಡಿಯೋ ಒಂದಲ್ಲ ಎರಡಲ್ಲ 3-4 ವಿಡಿಯೋಗಳು ಹರಿದಾಡ್ತು ಇಡೀ ರಾಜ್ಯದಾದ್ಯಂತ. ಅದು 2-3 ವರ್ಷದ ಹಳೆಯ ವಿಡಿಯೋ ಅಂತ ಹೇಳ್ತಾರೆ. ಅದು ತನಿಖೆಯಿಂದ ಹೊರಗೆ ಬರಬೇಕು, ಅದು ಕನ್ಫರ್ಮ್ ಆಗಬೇಕು. ಯಾವಾಗ ಈ ವಿಚಾರ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತೋ, ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರ ಕೇಳಿ ಗರಂ ಆದ್ರು. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ, ಅದು ಕೂಡ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಈ ರೀತಿಯಾದಂತಹ ಕೆಲಸ ಮಾಡಿದ್ರೆ ಇಡೀ ಪೊಲೀಸ್ ಇಲಾಖೆಗೆ ಒಂದು ರೀತಿಯಾಗಿ ತಲೆ ತಗ್ಗಿಸುವಂತಹ ವಿಚಾರ ಆಗಿದೆ ಇದು. ಸಿದ್ದರಾಮಯ್ಯನವರು ಕೂಡ ಗರಂ ಆದ್ರ ಬಗ್ಗೆ. ಪರ್ಸನಲ್ ಏನೇ ಇದ್ರು ಹೊರಗಡೆ ಇಟ್ಕೋಬೇಕು. ಇದೇನಿದು ಕಚೇರಿಲಿ, ಅದು ಯೂನಿಫಾರ್ಮ್ನಲ್ಲಿ. ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟರ್ ಕೂಡ ಗರಂ ಆದ್ರು.